ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾರಿ ಟಸಲ್ಸ್ ಬೈ ಯೋಗಿತಾ. ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಬೀಡ್ಸ್ ವಿತ್ ಬೇಬಿ ಟಸಲ್ಸ್, ರೆಡಿಮೇಡ್ ಬೇಬಿ ಟಸಲ್ಸ್, ಆಮೇಲೆ ಪರ್ಲ್ ಬೀಡ್ಸ್ ಇದೆಲ್ಲ ಯೂಸ್ ಮಾಡಿ ಹೇಗೆ ಬೇಬಿ ಟಸಲ್ಸ್ ಎಲ್ಲ ಹಾಕ್ಬೋದು, ಬೀಡ್ಸ್ ಎಲ್ಲ ಯೂಸ್ ಮಾಡಿ ಹೇಗೆ ಬೇಬಿ ಟಸಲ್ಸ್ ಹಾಕ್ಬೋದು ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಇವತ್ತಿಂದ ಕ್ರೋಶಾ ಡಿಸೈನ್ಸ್ ಹೇಳ್ಕೊಡ್ತಾ ಹೋಗ್ತೀನಿ. ಬಿಗಿನರ್ ಫ್ರೆಂಡ್ಲಿ ಆಗಿರುತ್ತೆ, ಈಸಿಯಾಗಿ ಕಲಿಬೋದು. ನೀವು ಮನೇಲೇ ಯೂಟ್ಯೂಬ್ ನೋಡ್ಕೊಂಡು ಕಲ್ತ್ಕೊಂಡು ನಿಮ್ಮ ಸ್ಯಾರೀಸ್ಗೆ ನೀವು ಹಾಕ್ಕೊಡ್ಬೋದು, ಬೇರೆ ಕಸ್ಟಮರ್ಸ್ಗೂ ಹಾಕ್ಕೊಡ್ಬೋದು. ಆ ಥರ ಮನೇಲಿ ಯೂಟ್ಯೂಬ್ ನೋಡ್ಕೊಂಡು ಕಲಿಬೋದು. ನೀವು ಯಾವುದೇ ಥರ ಬೇರೆ ಕ್ಲಾಸಸ್ಗೆ ಹೋಗೋ ನೆಸೆಸಿಟಿ ನೀಡಿರೋದಿಲ್ಲ. ಸೊ ನಿಮಗೆ ಇದೇ ಥರ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಯವ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು, ನಾನು ನಿಮ್ಗೆ ರಿಪ್ಲೈ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ರೋಶಾ ಡಿಸೈನ್ಸ್ ಹಾಕೋದಕ್ಕೆ ಏನೆಲ್ಲ ಮೆಟೀರಿಯಲ್ಸ್ ಬೇಕು, ಆಮೇಲೆ ಯಾವ್ಯಾವ ಸ್ಟೆಪ್ಸ್ ಇರುತ್ತೆ, ಆ ಸ್ಟೆಪ್ಸ್ ಒಂದಾದ್ಮೇಲೆ ಒಂದೇ ಕಲಿತಾ ಹೋಗೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಬನ್ನಿ ನೋಡೋಣ ಏನೇನೆಲ್ಲ ಮೆಟೀರಿಯಲ್ಸ್ ಬೇಕು ಅಂತ. ಸ್ಟಾರ್ಟಿಂಗ್ ನೀವು ಕ್ರೋಶಾ ಡಿಸೈನ್ಸ್ ಮಾಡೋದಕ್ಕೂ ಮುಂಚೆ ಜಸ್ಟ್ ನಿಮಗೆ 3 ಐಟಮ್ಸ್ ಇದ್ದರೆ ಸಾಕು, ಬೇರೆ ಏನೇನು ಬೇಡ. ಯಾವ್ದು ಕಲರ್ ಆದರೂ ಪರವಾಗಿಲ್ಲ. ಸಿಲ್ಕ್ ಥ್ರೆಡ್ ಬೇಕು, ಕಟ್ ಮಾಡೋದಕ್ಕೆ ಟ್ರಿಮ್ಮರ್ ಅಥವಾ ಸಿಸರ್ ಯಾವುದಾದ್ರೂ ಓಕೆ. ಆಮೇಲೆ ಟೂಲಿಪ್ ನೀಡಲ್, ಇದು ಕ್ರೋಶಾ ಡಿಸೈನ್ಸ್ ಹಾಕೋದಕ್ಕೆ ಮೇನ್ ಬೇಕಾಗಿರೋ ನೀಡಲ್. ನೋಡ್ಬೋದು ಟೂಲಿಪ್ ಜಪಾನ್ ಅಂತ ತೋರಿಸುತ್ತೆ ಇಲ್ಲಿ. ನಂಬರ್ ಬಂದು 10.75 mm ಅಂತ ಇದೆ. ಸೊ ಈ ನಂಬರ್ ನೀಡಲ್ನ ನೀವು ತೊಗೋಬೇಕು ಕ್ರೋಶಾ ಡಿಸೈನ್ಸ್ ಹಾಕೋದಕ್ಕೆ. ಇದು ಅರೌಂಡ್ 25 ರೂಪೀಸ್ ಆರ್ 30 ರೂಪೀಸ್ ಆಗಿರುತ್ತೆ ಇದೊಂದು ನೀಡಲು. ನೀವು ಈ ಲೈನಿಂಗ್ ಫಾಲ್ಸ್ ಬಟ್ಟೆ ತೊಗೊಳೋದಕ್ಕೆ ಹೋಗ್ತಿರಲ್ಲ, ಆ ಶಾಪಲ್ಲಿ ಇದು ಸಿಗುತ್ತೆ. ಸೊ ನೋಡ್ಬೋದು ಈ ನೀಡಲ್, ಈ ಥ್ರೆಡ್ಸ್ ಇಷ್ಟು ಸಾಕು ಹೇಗೆ ಮಾಡೋದು ಅಂತ. ಇವಾಗ ನಾನು ನಿಮಗೆ ಒಂದು ಬುಕ್ ಮೇಂಟೈನ್ ಮಾಡಿದ್ದೀನಲ್ಲ, ಆ ಬುಕ್ಕಲ್ಲಿ ಸ್ಟೆಪ್ಸ್ ಬರಿತಾ ಹೋಗ್ತೀನಿ. ಯಾವ್ಯಾವ ಸ್ಟೆಪ್ಸ್ ಇರುತ್ತೆ, ಯಾವುದಾದ್ಮೇಲೆ ಯಾವ್ದು ಹೇಳ್ಕೊಡ್ತೀನಿ ಅಂತ ನೋಡೋಣ ಬನ್ನಿ. ನೋಡಿ, ನಾನು ಈ ಬುಕ್ಕಲ್ಲಿ ಏನು ಬರೀತಿದ್ದೀನಿ ಅಂದರೆ ಕ್ರೋಶಾ ಡಿಸೈನ್ಸ್ ಅಂತ ಹೆಡ್ಡಿಂಗ್ ಹಾಕಿದ್ದೀನಿ. ಫಸ್ಟ್ ಸ್ಟೆಪ್ ನೀವು ಏನು ಕಲಿಬೇಕು ಅಂದರೆ ಸ್ಟೆಪ್ ನಂಬರ್ 1 ಚೈನ್ ಹೇಗೆ ಹಾಕೋದು ಅನ್ನೋದನ್ನ ನೀವು ಫಸ್ಟ್ ಕಲಿಬೇಕು. ಆ್ಯಂಡ್ ಸ್ಟೆಪ್ 2 ಸಿಂಗಲ್ ಕ್ರೋಶಾ ಹೇಗೆ ಹಾಕೋದನ್ನ ಅಂತ ಕಲಿಬೇಕು. ಸ್ಟೆಪ್ 3 ಡಬಲ್ ಕ್ರೋಶಾ. ಸ್ಟೆಪ್ 4 ಟ್ರಿಪಲ್ ಕ್ರೋಶಾ ಹೇಗೆ ಹಾಕೋದನ್ನ ಅಂತ ಕಲಿಯೋಣ. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಮೆಟೀರಿಯಲ್ಸ್ ಏನು ಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ. ಇವಾಗ ಚೈನ್ ಸ್ಟಿಚ್ ಹೇಗೆ ಹಾಕೋದು ಅನ್ನೋದನ್ನ ನಾನು ನಿಮ್ಗೆ ಇವತ್ತಿನ ಕ್ಲಾಸಲ್ಲಿ ತೋರಿಸ್ಕೊಡ್ತೀನಿ. ಇವತ್ತಿನ ಕ್ಲಾಸಲ್ಲಿ ನಾನು ನಿಮ್ಗೆ ಏನು ಹೇಳ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಇದನ್ನು ತುಂಬ ಸಲ ಪ್ರಾಕ್ಟೀಸ್ ಮಾಡಿದ್ರೇ ನಿಮಗೆ ಹ್ಯಾಂಡ್ ಗ್ರಿಪ್ ಸಿಕ್ಕಿದ್ರೇ ನೆಕ್ಸ್ಟ್ ಸ್ಟೆಪ್ಪನ್ನ ಕಲಿಯೋದಕ್ಕೆ ಈಸಿ ಆಗೋದು. ಸೊ ಬರಲ್ಲ ಅಂತ ಬಿಡೋದಕ್ಕೆ ಹೋಗ್ಬೇಡಿ, ಎಲ್ಲರಿಗೂ ಬಂದೇ ಬರುತ್ತೆ, ಈಸಿಯಾಗೇ ಇದೆ. ನೀವೇನಿಲ್ಲ, ನಾನು ಏನೇನು ಸ್ಟೆಪ್ಸ್ ಹೇಳ್ತಾ ಹೋಗ್ತೀನಿ ಅದು ನೀಟಾಗಿ ಫಾಲೋ ಮಾಡ್ತಾ, ಅಥವಾ ಏನಿದೆ ಇದನ್ನು ವೀಡಿಯೋನ ಸೇವ್ ಮಾಡಿ ಇಲ್ಲ ಲೈಕ್ ಮಾಡಿ ಇಟ್ಕೊಂಡು ನೀವು ನೋಡ್ಕೊಂಡು ಇದನ್ನು ಕಲಿತಾ ಹೋದರೆ ಈಸಿಯಾಗಿ ಬರುತ್ತೆ. ಸೊ ನೋಡೋಣ ಬನ್ನಿ ಚೈನ್ ಸ್ಟಿಚ್ ಹೇಗೆ ಹಾಕೋದು. ಅದಕ್ಕೂ ಮುಂಚೆ ಥ್ರೆಡ್ಸ್ನ ಹೇಗೆ ತೊಗೋಬೇಕು ಅನ್ನೋದನ್ನ ನೋಡೋಣ. ನೀವಿಲ್ಲಿ ನೋಡ್ಬೋದು, ನಾನಿಲ್ಲಿ ಸಿಲ್ಕ್ ಥ್ರೆಡ್ನ 6 ಲೇಯರ್ಸ್ ಆಗಿ ತೊಗೊಂಡಿದ್ದೀನಿ. ನೋಡ್ಬೋದು 1 2 3 4 5 6 ಲೇಯರ್ಸ್ ಆಫ್ ಥ್ರೆಡ್ನ ಅರೌಂಡ್ 1 ಮೀಟರ್ ಆರ್ 2 ಮೀಟರ್ ಲಾಂಗ್, 1 ಮೀಟರ್ ಅಥವಾ 2 ಮೀಟರ್ ಲಾಂಗ್ ಅಷ್ಟು 6 ಲೇಯರ್ಸ್ ಆಫ್ ಥ್ರೆಡ್ನ ತೊಗೊಂಡು ಈ ಥರ ತುದಿಲಿ ಗಂಟು ಹಾಕ್ಕೊಂಡು ಹಿಂಗೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ನೀವು ಥ್ರೆಡ್ಸ್ ಖಾಲಿ ಆಗಿರುತ್ತಲ್ಲ, ಅದಕ್ಕೆ ಈ ಥರ ಹಿಂಗೆ ವೈಂಡ್ ಮಾಡಿ ಇಟ್ಕೊಂಡ್ರೆ ಸೊ ನಿಮ್ಗೆ ಈಸಿ ಆಗುತ್ತೆ ಮಾಡೋದಕ್ಕೆ. ಈ ಥರ ವೈಂಡ್ ಮಾಡಿ ಇಟ್ಕೊಂಡು ಈ ಥರ ಥ್ರೆಡ್ಸ್ ರೆಡಿ ಮಾಡ್ಕೊಳ್ಳಿ. ಥ್ರೆಡ್ಸ್ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ನಾವೀಗ ವಿತೌಟ್ ಕ್ಲಾತ್ ಇಲ್ಲದೇ ಹೇಗೆ ಮಾಡೋದು ಅಂತ ನಾವು ಫಸ್ಟಿಂದ ಕಲಿತಾ ಹೋಗೋಣ. ಫಸ್ಟ್ ನಾನಿಲ್ಲಿ ನಿಮಗೆ ಚೈನ್ ಸ್ಟಿಚ್ ಹೇಗೆ ಹಾಕೋದು ಕ್ರೋಶಾ ನೀಡಲ್ ಇಲ್ಲಿ ಅಂತ ತೋರಿಸ್ಕೊಡ್ತೀನಿ. ಇದು ನಾನು ವಿತೌಟ್ ಕ್ಲಾತ್ ಮಾಡ್ತಿರೋದು. ನೀವು ವಿತೌಟ್ ಕ್ಲಾತ್ ಮಾಡ್ಕೊಂಡು ಬಂದರೆ ನಿಮಗೆ ಕ್ಲಾತ್ ಮೇಲೆ ಮಾಡೋದಕ್ಕೆ ಈಸಿ ಆಗುತ್ತೆ. ನೀವು ಸ್ಟಾರ್ಟಿಂಗೇ ಕ್ಲಾತ್ ಮೇಲೆ ತೊಗೊಳ್ತಾ ಹೋದರೆ ನಿಮಗೆ ಕನ್ಫ್ಯೂಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಕಲಿಬೇಕು ಅಂದರೆ ವಿತೌಟ್ ಕ್ಲಾತ್ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಚೈನ್ ಸ್ಟಿಚ್ ಹಾಕೋದಕ್ಕೆ ಮುಂಚೆ ನಾವಿಲ್ಲೊಂದು ಲೂಪ್ನ ಫಾರ್ಮ್ ಮಾಡಬೇಕು. ಲೂಪ್ ಫಾರ್ಮ್ ಮಾಡೋದಕ್ಕೆ ನಾವು ಏನು ಹೂವು ಕಟ್ಟಬೇಕಾದ್ರೆ ಹೇಗೆ ಟ್ವಿಸ್ಟ್ ಮಾಡ್ತೀವಿ ಹ್ಯಾಂಡ್ನ, ಆ ಥರ ಟ್ವಿಸ್ಟ್ ಮಾಡಬೇಕು. ಈ ಥರ ನೋಡಿ, ಈ ಥರ ಹ್ಯಾಂಡ್ನ ಟ್ವಿಸ್ಟ್ ಮಾಡಿ ಇಲ್ಲಿ ಇದೆಯಲ್ಲ ಈ ಥ್ರೆಡ್ನ ಹೀಗೆ ಎಳೆದಿಟ್ಕೋಬೇಕು. ನೋಡಿ, ಇದನ್ನು ಎಳೆದ್ರೆ ಕೆಳಗಡೆ ಥ್ರೆಡ್ ಎಳೆದ್ರೆ ಈ ಥರ ಒಂದು ಲೂಪ್ ಫಾರ್ಮ್ ಆಗುತ್ತೆ. ಸೊ ಇನ್ನೊಂದ್ಸಲಿ ತೋರಿಸ್ತೀನಿ ನೋಡ್ಕೊಳ್ಳಿ. ಸೊ ಫಸ್ಟು ಈ ಕೈಗೆ ಈ ಥರ ಥ್ರೆಡ್ಸ್ನ ವೈಂಡ್ ಮಾಡ್ಕೊಳ್ಳೋಣ. ಫಿಂಗರಿಗೆ ವೈಂಡ್ ಮಾಡ್ಕೊಂಡಾದ್ಮೇಲೆ ಈಗ ಇಟ್ಕೊಂಡಾದ್ಮೇಲೆ ಇಲ್ಲಿದೆಯಲ್ಲ ಈ 2 ಫಿಂಗರ್ಸ್ ಇಲ್ಲಿ ಥ್ರೆಡ್ಸ್ನ ತೊಗೊಳ್ಳೋಣ. ಸೊ ಇಲ್ಲಿ ಕೆಳಗಡೆ ಏನಿದೆ ಅದನ್ನು ಈ 2 ಫಿಂಗರ್ಸ್ ಮಧ್ಯೆ ಇಟ್ಕೊಂಡು ಜಸ್ಟ್ ಈ ಫಿಂಗರ್ನ ನೀವು ಹಿಂಗೆ ಎಳೆದ್ರೆ ಸಾಕು, ನೀಟಾಗಿ ಒಂದು ಲೂಪ್ ಫಾರ್ಮ್ ಆಗುತ್ತೆ. ನೋಡಿ, ಈ ಥರದೊಂದು ಲೂಪ್ ಫಾರ್ಮ್ ಆಗುತ್ತೆ. ಇನ್ನು 1 ಟೈಮ್ ತೋರಿಸ್ತೀನಿ ನೋಡ್ಕೊಳ್ಳಿ. ಈ ಥರ ಥ್ರೆಡ್ಸ್ ಈ ಥರ ವೈಂಡ್ ಮಾಡಿ ಇಟ್ಕೊಂಡಾದ್ಮೇಲೆ ಜಸ್ಟ್ ಇಲ್ಲಿ ಈ 2 ಫಿಂಗರ್ಸಿಂದ ಈ ಥರ ತೊಗೋಬೇಕು. ಆ್ಯಂಡ್ ಇಲ್ಲಿ ಏನು ಕೆಳಗಡೆ ದಾರ ಬರುತ್ತೆ ಅದನ್ನ ಈ ಫಿಂಗರ್ಸ್ ಮಧ್ಯೆ ಹಿಂಗೆ ಇಟ್ಕೊಂಡು ಇದನ್ನ ಹಿಂಗೆ ಎಳೆದ್ರೆ ಸಾಕು, ಅಲ್ಲೊಂದು ಲೂಪ್ ಫಾರ್ಮ್ ಆಗುತ್ತೆ. ಸೊ ನೋಡಿ, ಈ ಥರ ಲೂಪ್ ಫಾರ್ಮ್ ಆದಮೇಲೆ ನೀವು ಕ್ರೋಶಾ ನೀಡಲ್ ತೊಗೊಳ್ಳಿ. 10.75 mm ನೀಡಲ್, ಟೂಲಿಪ್ ಜಪಾನ್ ಅಂತ ಇರುತ್ತೆ. ಈ ಕ್ರೋಶಾ ನೀಡಲ್ ತೊಗೊಂಡು ಜಸ್ಟ್ ಇಲ್ಲಿ ಏನಿದೆ ಈ ಲೂಪ್ ಒಳಗಿಂದ ಹಿಂಗೆ ಪಾಸ್ ಮಾಡಿ ಇಟ್ಕೊಳ್ಳಿ.
ಈ ಥರ ಪಾಸ್ ಮಾಡಾದ್ಮೇಲೆ ಜಸ್ಟ್ ನೋಡಿ, ಈಗ ಲೂಸ್ ಟೈಟ್ ಈ ಥರ ಮಾಡ್ಕೋಬೋದು. ಜಸ್ಟ್ ಇಷ್ಟಿರಲಿ. ಇದು ಮಾಡಾದ್ಮೇಲೆ ನೀಡಲ್ನ ಕೆಳಗೆ ತೊಗೊಳ್ಳಿ, ದಾರನ ಮೇಲೆ ತೊಗೊಳ್ಳಿ. ಸೂಜಿ ಮೇಲೆ ದಾರ ತೊಗೊಂಡು ಥ್ರೆಡ್ನ ಈ ಥರ ಈಚೆ ಬನ್ನಿ. ಈ ಥರ ಈಚೆ ಬಂದರೆ ಇದು ಒಂದು ಚೈನ್ ಅಂತ ಆಗುತ್ತೆ. ಟೂಲಿಪ್ ಜಪಾನ್ ಅನ್ನೋದು ಯಾವಾಗಲೂ ನಿಮ್ಮ ಕಡೆ ಫೇಸ್ ಆದಂಗಿರಲಿ. ಇಲ್ಲಿ ನೋಡ್ಬೋದು, ಈ ಪಾಯಿಂಟ್ ಏನಿದೆ, ಈ ಪಾಯಿಂಟ್ ನಿಮ್ಮ ಕಡೆಗೆ ಆದಂಗೆ ಇರಬೇಕು. ಯಾವಾಗಲೇ ಆಗಲಿ, ಏನೇ ಆಗಲಿ, ನೀವು ಏನೇ ಡಿಸೈನ್ಸ್ ಮಾಡಬೇಕಾದ್ರೂ ಈ ಪಾಯಿಂಟ್ ನಿಮ್ಮ ಕಡೆನೇ ಇರಬೇಕು. ಟೂಲಿಪ್ ಜಪಾನ್ ಅಂತ ಬರೆದಿರುತ್ತೆ, ಅದು ನಿಮ್ಮ ಕಡೆನೇ ಪಾಯಿಂಟ್ ಆಗಿರಬೇಕು. ನೋಡಿ, ಜಸ್ಟ್ ಈಗ ಸೂಜಿ ಮೇಲೆ ದಾರ, ಯಾನ್ ಓವರ್, ಕಮ್ ಔಟ್ ಆಫ್ ದಿ ಲೂಪ್. ಸೊ ಇದು ಇನ್ ಒಂದು ಚೈನ್, ಸೆಕೆಂಡ್ ಚೈನ್ ಆಯಿತು. ಇದೇ ಥರ ಚೈನ್ಸ್ ಹಾಕ್ಕೊಂಡು ಹೋಗಬೇಕು. ಯಾನ್ ಓವರ್, ಕಮ್ ಔಟ್ ಆಫ್ ದಿ ಲೂಪ್. ಅಗೈನ್ ಯಾನ್ ಓವರ್, ಕಮ್ ಔಟ್ ಆಫ್ ದಿ ಲೂಪ್. ಅಂದರೆ ಸೂಜಿ ಮೇಲೆ ದಾರ ತೊಗೊಂಡು ಈ ಲೂಪ್ ಏನಿದೆ ಆ ಲೂಪಿಂದ ಹೊರಗೆ ಬರಬೇಕು. ಸೊ ಯಾನ್ ಓವರ್, ಕಮ್ ಔಟ್ ಆಫ್ ದಿ ಲೂಪ್. ಅಗೈನ್ ಯಾನ್ ಓವರ್, ಕಮ್ ಔಟ್ ಆಫ್ ದಿ ಲೂಪ್. ಯಾನ್ ಓವರ್, ಕಮ್ ಔಟ್ ಆಫ್ ದಿ ಲೂಪ್. ಈ ಥರ ನೋಡಿ ಚೈನ್ಸ್ ಹೇಗೆ ಕಾಣ್ತಿದೆ, ಈ ಥರ ಬರಬೇಕು ಚೈನ್ಸು. ಒಂದು ದಪ್ಪ, ಒಂದು ಚಿಕ್ಕ, ದೊಡ್ಡದು, ಚಿಕ್ಕದು ಅಥವಾ ಸ್ಟಾರ್ಟಿಂಗ್ಸ್ ನೀವು ಮಾಡಬೇಕಾದ್ರೆ ಬರುತ್ತೆ. ಬಟ್ ಇಟ್ಸ್ ಓಕೆ, ನೀವು ಆದಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡಿದಷ್ಟು ಈಕ್ವಲ್ ಆಗಿ ಬರ್ತಾ ಹೋಗುತ್ತೆ. ಒಂದೇ ಲೆಂತಿಗಿರಲಿ. ಯಾನ್ ಓವರ್, ಕಮ್ ಔಟ್ ಆಫ್ ದಿ ಲೂಪ್. ಅಗೈನ್ ಯಾನ್ ಓವರ್, ಕಮ್ ಔಟ್ ಆಫ್ ದಿ ಲೂಪ್. ನೋಡ್ಬೋದು, ನೀಟಾಗಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಸೂಜಿ ಮೇಲೆ ದಾರ, ಸೂಜಿ ಕೆಳಗಿಂದ ಹೋಗಿ ಮೇಲೆ ಬರಬೇಕು, ಬರ್ತಾ ದಾರನ ಜೊತೆಗೆ ತರಬೇಕು ಆ ಲೂಪಿಂದ ಈಚೆಗೆ. ಸೊ ಯಾನ್ ಓವರ್, ಕಮ್ ಔಟ್ ಆಫ್ ದಿ ಲೂಪ್. ಯಾನ್ ಓವರ್, ಕಮ್ ಔಟ್ ಆಫ್ ದಿ ಲೂಪ್. ನೋಡಿ, ಯಾನ್ ಓವರ್, ಕಮ್ ಔಟ್ ಆಫ್ ದಿ ಲೂಪ್. ಇಷ್ಟೇ ಚೈನ್ ಸ್ಟಿಚ್. ಈ ಚೈನ್ ಸ್ಟಿಚ್ ಅಂದರೆ ಇದೇ ಥರ ಬರುತ್ತೆ. ನೋಡ್ಬೋದು ಯಾವ ಥರ ಕಾಣಿಸ್ತಿದೆ ಅಂತ. ಸೊ ಮತ್ತೆ ಫಸ್ಟಿಂದ ಒನ್ ಟೈಮ್ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡ್ಕೊಳ್ಳಿ. ಇದೇ ದಾರನ ಯೂಸ್ ಮಾಡ್ಬೋದು, ಏನಾಗಲ್ಲ. ಜಸ್ಟ್ ಈ ಥರ 6 ಲೇಯರಷ್ಟು ಥ್ರೆಡ್ನ ತೊಗೊಂಡು ಒಂದು 2 ಮೀಟರಷ್ಟು ಉದ್ದ ತೊಗೊಂಡು ತುದಿಲಿ ಈ ಥರ ಗಂಟಾಕಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ನಂದು ಈ ಫಿಂಗರ್ಗೆ, ಈ ಲೆಫ್ಟ್ ಹ್ಯಾಂಡಿನ ಫಿಂಗರ್ಗೆ ಈ ಥರ ಥ್ರೆಡ್ನ ವೈಂಡ್ ಮಾಡ್ಕೊಂಡಿದ್ದೀನಿ. ಸೊ ಜಸ್ಟ್ ಹೂ ಕಟ್ಟುವಾಗ ನೀವು ಹೇಗೆ ಕಟ್ತೀರಾ ಹಾಗೆ ಥ್ರೆಡ್ನ ತೊಗೊಂಡು ಈ ಕೆಳಗಡೆ ದಾರ ಏನು ಬರುತ್ತೆ, ಈ ಕೆಳಗಡೆ ದಾರ ಏನು ಬರುತ್ತೆ ಅದನ್ನು ಈ 2 ಫಿಂಗರ್ಸ್ ಮಧ್ಯೆ ಇಟ್ಕೊಂಡು ಜಸ್ಟ್ ಈಗ ನೀವು ಹಿಂಗೆ ಹಿಡಿದ್ರೆ ಸಾಕು, ಅಲ್ಲೊಂದು ಲೂಪ್ ಫಾರ್ಮ್ ಆಗುತ್ತೆ. ಈ ಲೂಪು ಸ್ಟಾರ್ಟಿಂಗ್ ನೀವು ಕಲಿಬೇಕಾದ್ರೆ ಮಾತ್ರ ಬೇಕಿರೋದು. ನೀವು ಬಟ್ಟೆಗೆ ಹಾಕುವಾಗ ಈ ಥರ ಲೂಪ್ ತೊಗೊಳ್ಳೋ ಅವಶ್ಯಕತೆ ಇರಲ್ಲ. ಡೈರೆಕ್ಟ್ ಚೈನ್ ಸ್ಟಿಚ್ ಆಗ್ತೀವಿ. ಅದು ಬಟ್ಟೆಲಿ ಹೇಗೆ ಮಾಡ್ತೀವಲ್ಲ ಆವಾಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಅಂತ. ಸೊ ಸ್ಟಾರ್ಟಿಂಗ್ ವಿತೌಟ್ ಕ್ಲಾತ್ ಕಲಿಯಬೇಕಾದ್ರೆ ಈ ಥರ ಒಂದು ಲೂಪ್ ಫಾರ್ಮ್ ಮಾಡ್ಕೊಂಡು ಆ ಲೂಪ್ ಒಳಗೆ ನಾವು ಚೈನ್ಸ್ ನೀಡಲ್ನ ಪಾಸ್ ಮಾಡ್ಕೋಬೇಕು. ಈ ಥರ ನೀಡಲ್ ಇಟ್ಕೋಬೇಕು. ಟೂಲಿಪ್ ಜಪಾನ್ ಅನ್ನೋದು ನಿಮ್ಮ ಕಡೆ ಫೇಸ್ ಆಗಿರಬೇಕು. ಸೊ ಈ ಥರ ಮಾಡಾದ್ಮೇಲೆ ಯಾನ್ ಓವರ್, ಸೂಜಿ ಮೇಲೆ ದಾರ, ಬ್ರಿಂಗ್ ಔಟ್ ಆಫ್ ದಿ ಲೂಪ್. ಸೊ ಸೂಜಿ ಮೇಲೆ ದಾರ ತೊಗೊಂಡು ಲೂಪಿಂದ ಹೊರಗೆ ಬರಬೇಕು. ಅಗೇನ್ ಸೂಜಿ ಮೇಲೆ ದಾರ, ಲೂಪಿಂದ ಹೊರಗೆ ಬನ್ನಿ. ಸೂಜಿ ಮೇಲೆ ದಾರ, ಲೂಪಿಂದ ಹೊರಗೆ ಬನ್ನಿ. ಸೂಜಿ ಮೇಲೆ ದಾರ, ಲೂಪಿಂದ ಹೊರಗೆ ಬನ್ನಿ. ಸೊ ಇಲ್ಲಿ ಥ್ರೆಡ್ಸ್ ಖಾಲಿ ಆಯಿತು. ಒಂದು ಫಿಂಗರ್ ರಿಮೂವ್ ಮಾಡ್ತೀನಿ, ಒನ್ ಟೈಮ್ ರಿಮೂವ್ ಮಾಡ್ತೀನಿ, ರೋಲ್ ಆಗಿರೋದು. ಸೊ ಯಾನ್ ಓವರ್, ಕಮ್ ಔಟ್ ಆಫ್ ದಿ ಲೂಪ್. ಸೂಜಿ ಮೇಲೆ ದಾರ, ಕಮ್ ಔಟ್ ಆಫ್ ದಿ ಲೂಪ್. ಸೊ ಈ ಥರ ಚೈನ್ ಸ್ಟಿಚ್ ಹಾಕೋಬೇಕು. ಸೊ ಇದಿಷ್ಟನ್ನು ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ಎಷ್ಟು ಉದ್ದ ಮಾಡಬೇಕು ಅಂತ ತೋರಿಸ್ತೀನಿ. ಇಷ್ಟುದ್ದ ಮಾಡಿಟ್ಕೊಂಡ್ರೆ ನೆಕ್ಸ್ಟ್ ಚೈನ್ ಸ್ಟಿಚ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಿದೆ, ಸಿಂಗಲ್ ಕ್ರೋಶ ಹಾಕೋದು. ಸಿಂಗಲ್ ಕ್ರೋಶ ಹಾಕೋದು ಹೇಗೆ ಅಂತ ಇದೆಲ್ಲ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗುತ್ತೆ. ಅದು ನಾನು ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಇಷ್ಟುದ್ದ ಚೈನ್ ಸ್ಟಿಚ್ ಹಾಕಿ ರೆಡಿ ಮಾಡಿ ಇಟ್ಕೋಬೇಕು. ಸೊ ಇದರಲ್ಲೇ ಹೇಗೆ ಸಿಂಗಲ್ ಕ್ರೋಶ ಹಾಕೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು, ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನಿಲ್ಲಿ ಸಿಂಗಲ್ ಕ್ರೋಶನ ಇದರಲ್ಲೇ ಕಂಟಿನ್ಯೂ ಮಾಡಿ ತೋರಿಸ್ತೀನಿ. ಇಲ್ಲ ಫಸ್ಟಿಂದ ನಾನು ಒಂದು ಸತಿ ಚೈನ್ ಸ್ಟಿಚ್ ಹಾಕೊಂಡು ಬಂದು ಆಮೇಲೆ ಸಿಂಗಲ್ ಕ್ರೋಶ ಹೇಗೆ ಹಾಕೋದು ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಮಿಸ್ ಮಾಡದೆ ನನ್ನ ವೀಡಿಯೋಸ್ನ ವಾಚ್ ಮಾಡಿ. ನೆಕ್ಸ್ಟ್ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ಯಾರ್ಯಾರಿಗೆಲ್ಲ ನಿಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಅವರೆಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.